ಈ ರಾಮ್ನ ಹೀಗೆ ಬಿಟ್ರೆ ನಮ್ಮ ಹಾಸ್ಪಿಟಲ್ ಇನ್ನೂ ದೊಡ್ಡದಾಗಿ ಬೆಳೆದ ಹಾಗೇನೆ. ದೊಡ್ಡ ಚಾರಿಟಿ ಬುದ್ಧಿ ಒಂದು. ರಾಮ ವಿಷಯ ಗೊತ್ತಾಗಿರಲಿಲ್ಲ ಅಂದ್ರೆ ಈ ಪೇಷಂಟ್ ಹತ್ರ ದುಡ್ಡು ವಸೂಲಿ ಮಾಡ್ಬೋದಾಗಿತ್ತು. ಛೇ, ನಾನು ನಿನ್ ಜೊತೆ ಮಾತಾಡ್ಬೇಕು. ಹೇಳು ರಾಮ್, ಏನ್ ವಿಷಯ? ನಾ ಸರ್ಜರಿ ಮಾಡಿದ ಗಗನ ಅನ್ನೋ ಪೇಷಂಟ್ ಹತ್ರ ಯಾರು ದುಡ್ಡು ಕೇಳಿದ್ರು ಅಂತ ನನಗೆ ಈಗಲೇ ಗೊತ್ತಾಗ್ಬೇಕು. ಅದು ನಾನೇ. ನೀನೇ ಕೇಳಿದ್ಯಾ? ಹೇ, ಇಲ್ಲ ರಾಮ್, ನಾನಂತೂ ಕೇಳೇ ಇಲ್ಲ. ಅದು ಯಾರು ಕೇಳಿರ್ಬೋದು ಅಂತ ಕಂಡು ಹಿಡಿತೀನಿ ಅಂತ ಹೇಳ್ದೆ. ಮೇ ಬಿ ಯಾರೋ ಸ್ಟಾಫ್ ಮೆಂಬರೇ ಇರಬೇಕು. ಯು ಡೋಂಟ್ ವರಿ, ಐ ವಿಲ್ ಫೈಂಡ್ ಔಟ್. ಬೇಗ ಫೈಂಡ್ ಔಟ್ ಮಾಡ್ಬೇಕು ಸ್ನೇಹ. ಎಂತ ಎತ್ತಿಕ್ಸ್ ಇದ್ದಿರೋ ಜನ ಅವರು. ಆ ಪೇಷಂಟ್ ಹತ್ರ ದುಡ್ಡಿಲ್ಲ ಅನ್ನೋದಕ್ಕೆ ತಾನೇ ನಾ ಫ್ರೀಯಾಗಿ ಸರ್ಜರಿ ಮಾಡಿದ್ದು. ಅಂತವ್ರ ಹತ್ರ ದುಡ್ಡು ಕೇಳ್ತಾರೆ, ದುಡ್ಡು ಕೊಡೋ ತನಕ ಡಿಸ್ಚಾರ್ಜ್ ಮಾಡಲ್ಲ ಅಂತಾರೆ ಅಂದ್ರೆ ಅವ್ರಿಗೆ ಎಷ್ಟು ದುಡ್ಡಿನ ಆಸೆ ಇರಬೇಡ. ಇಂಥವ್ರಿಂದಾನೆ ನಮ್ಮ ಪ್ರೊಫೆಷನ್ಗೆ ಕಳಂಕ ಬಂದಿರೋದು. ಇಂಥವ್ರನ್ನೆಲ್ಲ ಬೇಗ ಹುಡುಕಿ ಇಲ್ಲಿಂದ ಒದ್ದು ಹೊರಗಾಕ್ಬೇಕು. ಸರಿ ರಾಮ್, ಆಯ್ತು. ನನಗಂತೂ ಇತ್ತೀಚೆಗೆ ನಮ್ಮ ಹಾಸ್ಪಿಟಲ್ ಇರೋ ಸ್ಟಾಫ್ಸ್ ಮೇಲೆ ನಂಬಿಕೆನೆ ಹೋಗಿದೆ. ಎಲ್ಲ ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡೋ ತುಂಬಿಕೊಂಡಿದ್ದಾರೆ ಅನ್ಸ್ತಿದೆ. ಇವನಿಗಿದ್ದು ನಮ್ ಡ್ಯಾಡಿ ಕಟ್ಟಿರೋ ಹಾಸ್ಪಿಟಲ್. ನಮ್ ಡ್ಯಾಡಿ ಇದನ್ನ ದುಡ್ಡು ಮಾಡಕ್ ಕಟ್ಟಿದ್ದಾರೆ ಹೊರತು ಧರ್ಮಕ್ಕಲ್ಲ ಅಂತ ಮರ್ತೋಗ್ಬಿಟ್ಟಿದೆ. ಒಂದ್ಸಲ ನನ್ನ ಜೊತೆ ಮದ್ವೆ ಆಗ್ಲಿ, ಆಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ಯಾವನ್ಲ ದಾರಿಗೆ ಅಡ್ಡ ಹಾಕಿರೋದು? ಅಲ್ಲ ಕಂಡ್ರಲ್ಲ ಪ್ಯಾದೆಗಳ, ವಾರಕ್ಕೆ ಒಂದು ಕಿತ್ತನಾದ್ರೂ ನನ್ನ ತಾವು ಬಂದು ಒದೆ ತಿಂದಿಲ್ಲ ಅಂದ್ರೆ ಉಂಡನ್ನ ಅರ್ಗಕ್ಕಿಲ್ವಾ ನಿಮ್ಗೆ? ಸಾಯೋದಕ್ಕೆ ಯಾವ್ದನ್ನ ಕೆರೆನೋ ಬಾವಿನೋ ನೋಡ್ಕೊಳ್ಳಿ ಹೋಗಿ. ಯಾಕೆ ಸುಮ್ನೆ ನನ್ನ ಎದುರಾಕತ್ತೀರಾ? ನಿನ್ಗೊಂದ್ ಗತಿ ಕಾಣಿಸ್ತಾ? ನಾವ್ ಸಾಯಲ್ಲ ಮಾದೇವ. ನೀವೇನ್ರಲ್ಲ ನನಗೆ ಗತಿ ಕಾಣಿಸೋದು? ನನ್ನ ಹಿಂಗೆ ಕೆಣಕ್ತಾ ಇರಿ, ನಾನೇ ನಿಮ್ಮಿಬ್ರಿಗೂ ಸರಿಯಾಗಿ ಒಂದ್ ಗತಿ ಕಾಣಿಸ್ತೀನಿ. ಅಲ್ಲ, ನಾನ್ ಮದ್ವೆ ನಿಲ್ಸಕ್ಕೆ ಅಂತ ಬಂದು ಮಾಡಿಸ್ಕೊಂಡಿರೋ ಅವಮಾನ ಸಾಕಾಗಲ್ವಾ ನಿಮ್ಗೆ? ಯಾಕ್ರಲ್ಲ ಪದೇ ಪದೇ ಬಂದು ಹಿಂಗೆ ಮುಖಭಂಗ ಮಾಡಿಸ್ಕೊತೀರಾ? ಏ ಮಾದೇವ, ಮದ್ವೆ ಗೆದ್ಬಿಟ್ಟೆ ಅಂತ ಬೀಗ್ಬೇಡ. ನಿನ್ ತಂಗಿ ಮದ್ವೆ ಇನ್ನೂ ಬಾಕಿ ಇದೆ. ಅದ್ ಹೇಗ್ ನಿನ್ ತಂಗಿಗ್ ಬೇರೆ ಹುಡುಗನ್ ಹುಡುಕ್ ಮದ್ವೆ ಮಾಡ್ತೀಯೋ ನಾವು ನೋಡೇ ಬಿಡ್ತೀವಿ. ಹೊರಗಡೆ ಹುಡುಗ ಹುಡ್ಕೋದಲ್ದೆ ಇಂಟರ್ನೆಟ್ ಅಲ್ಲಿ ಬೇರೆ ಹುಡುಗನ್ ಹುಡುಕ್ತಿದ್ಯಾ? ವಿಷಯ ಗೊತ್ತಿಲ್ಲ ಅನ್ಕೊಂಡೇನೋ? ವಾ, ನನ್ನ ಹೆಂಡ್ರು ಕಂಪ್ಯೂಟರ್ಗೆ ಹಾಕ್ತೀನಿ ಅಂತ ಹೇಳಿದ್ಲು, ಆಗ್ಲೇ ಹಾಕ್ಬಿಟ್ಟವಳೆ ಅನ್ಸುತ್ತೆ. ಅದನ್ನ ನೋಡ್ಕೊಂಡು ಹುರ್ಕೊಂಡ್ ಬಂದಿದ್ದೀರಾ ನೀವು? ಜೀವನದಲ್ಲಿ ಶತ್ರುಗಳಿರ್ಬೇಕು ಅಂತ ಇದಕ್ಕೆ ಹೇಳೋದಿರ್ಬೇಕು. ಅದ್ರಲ್ಲೂ ನಿಮ್ಮಂಗೆ ಉರ್ಕೊಂಡ್ ಸಾಯೋ ಶತ್ರುಗಳಿದ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಜಾಸ್ತಿ ನಗ್ಬೇಡ ಮಾದೇವ. ಗರ್ಡ ನಿನ್ ತಂಗಿದ್ ಮದ್ವೆ ಆಗ್ತಾನೆ ಅನ್ನೋ ಒಂದ್ ಕಾರಣಕ್ಕೆ ಸುಮ್ನೆ ಇದ್ದೀನಿ.
ಇಲ್ಲ ಅಂತಿದ್ರ ಏನ್ ಮಾಡ್ತೀಯಾ? ನೀನ್ ಹೇಗೆ ಅವನ್ ಕೈ ಕತ್ತರಿಸ್ತಾ ಅದೇ ತರ ನಿನ್ ಕೈ ಕತ್ತರಿಸ್ತಾನೆ. ನೀನ್ ನನ್ ಕೈ ಕತ್ತರಿಸೋದಕ್ಕೂ ಮುಂಚೆ ನಾನ್ ನಿನ್ ತಲೆನೇ ಎತ್ಬಿಡ್ತೀನಿ ಕಾಣಲ್ಲ. ಬೊಗಳೋ ನಾಯಿಗಳು ನೀವು. ಬೊಗಳಿ ಬೊಗಳಿ ಬಾಯಿ ನೋಯ್ಸ್ಕೊಳ್ಳೋದ್ ಬಿಟ್ರೆ ನಿಮ್ ಕೈಲಿ ಏನು ಕಿಸಕ್ ಆಗಕ್ಕಿಲ್ಲ. ಬಂದ್ಬಿಟ್ಟು ಅದ್ ದೊಡ್ಡದಾಗ ಧಮ್ಕಿ ಹಾಕೋದಕ್ಕೆ ಹೋಗಲ್ಲೇ. ಸೈಡ್ಗೆ ಹೋಗ್ರಲ್ಲ, ಇಲ್ಲ ಅಂದ್ರೆ ನಿಮ್ ಯಾಕೆ ಗಾಡಿ ಹತ್ತಿಸ್ಬಿಡ್ತೀನಿ. ನೋಡ್ದಪ್ಪ ಅವನ್ ದಿಮಾಕ್ನ. ನಮ್ನೆ ನಾಯಿಗಳನ್ಬಿಟ್ಟ. ನಾಯಿ ಹೇಗ್ ಕಚ್ಚತ್ತೋ ಹಾಗೆ ಕಚ್ಚಿ ಕಚ್ಚಿ ಹಾಕ್ಬೇಕು ಅವನ್ನ. ಅವನ್ ತಂಗಿನ ನಾನ್ ಮದ್ವೆ ಆಗ್ತಿದ್ರು ಪರವಾಗಿಲ್ಲ ಬಾವ, ಅವನ್ ಕೈನ ನಾವೇ ಕತ್ತರಿಸ್ಬೇಕು. ನಾನ್ ಹೇಗೆ ಕೈ ಇಲ್ದೆ ನರಳಾಡ್ತೀನೋ ಅದೇ ತರ ಅವನ್ ಜೀವನ ಪೂರ್ತಿ ನರಳಾಡ್ಬೇಕು ಬಾವ. ಅಷ್ಟ ತಾನೇ ಗರಡ, ನಿನ್ನ ಆಸೆನ ನಾನ್ ತೀರಿಸ್ತೇನೆ. ಅವನ್ ಕೈ ಕತ್ತರಿಸೋವರೆಗೂ ನಾನ್ ಸುಮ್ನೆ ಇರಲ್ಲ. ನಿನ್ನ ಕೈ ಕತ್ತರಿಸೋದಿರ್ಲಿ, ನಿನ್ನ ಮೈ ಮುಟ್ಲಿ, ಅಷ್ಟು ಧೈರ್ಯ ಇದೆ ಅವನಿಗೆ. ನಮ್ಮ ತಂಟೆಗೆ ಬಂದ್ರೆ ಅವನನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ ಅನ್ನೋದು ಆ ಪಾಪಿಗೆ ಗೊತ್ತಿಲ್ಲ ಅನ್ಸುತ್ತೆ. ತುಮ್ಕೆ ಎದುರ್ಸಕ್ಕೆ ಹೇಳ್ತಾನೆ ಬಿಡಿ ಚಿಕ್ಕಪ್ಪ. ಅವ್ನ್ ಧಮ್ಕಿ ಹಾಕ್ಬಿಟ್ರೆ ನಾವು ಹಂಚ್ಕೊಂಡ್ಬಿಡ್ಕೊಂಡವನೆ. ಆದ್ರೆ ಅವನಿಗೂ ಗೊತ್ತು ನನ್ನ ತಂಟೆಗೆ ಬಂದ್ರೆ ಸರಿಯಾಗಿ ಒದಗಳು ಬೀಳ್ತವೆ ಅಂತ. ಈ ಮಾದೇವನ್ ಕತೆನ ಯಾರಾದ್ರೂ ಮುಗಿಸ್ಬಿಟ್ರೇನೆ ನನ್ನ ಮನ್ಸಿಗೆ ನೆಮ್ಮದಿ ಸಿಗೋದು. ಈ ಕಲ್ಯಾಣಿ ಮೆರೆಯೋದನ್ನ ನೋಡೋದಕ್ಕಾಗ್ತಾ ಇಲ್ಲ ನನಗೆ. ಇವಳ ಮಗಂಗೆ ಏನಾದ್ರೂ ಆದ್ರೇನೆ ಇವಳ ಹಾರಾಟ ನಿಲ್ಲೋದು. ಆಮೇಲೆ ಚಿಕ್ಕಪ್ಪ, ಈ ವಿಷಯನ ಅಮ್ಮಂತವ್ ಹೇಳ್ಬೇಡಿ, ಸುಮ್ಕೆ ಟೆನ್ಷನ್ ಮಾಡ್ಕೋತಾರೆ. ಆಯ್ತು ಮಾದೇವ, ಅತ್ತಿಗೆ ಹತ್ರ ಈ ವಿಷಯ ಹೇಳಲ್ಲ ಬಿಡು. ಆದ್ರೆ ನೋಡು, ನೀನ್ ಸ್ವಲ್ಪ ಹುಷಾರಾಗಿ ಓಡಾಡು. ಮಹಾದೇವ, ಹೇಳ್ಕವ್ಯ? ನಾಳೆನೆ ಹೋಗ್ಬೇಕು, ನೆನ್ಪಿದೆ ಅಲ್ವಾ? ಹ್ಞೂ ನೆನ್ಪದ. ಸರಿ, ಹಾಗಿದ್ರೆ ಇದೇನೋ ಹುಲಿ ಹೆಂಡತಿ ಬರ್ತಿದ್ದಂಗೆ ಇಲ್ಲಿ ಆಗ್ಬಿಟ್ಟಿಲ್ಲ. ಸುಮ್ಕೆರಿ ಚಿಕ್ಕಪ್ಪ, ಏನೇನೋ ಹೇಳ್ಬಿಡಿ, ನಾನೇ ಲಿಲಿ ಅದೇ. ಆಯ್ತಾಯ್ತು, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಣಪ್ಪ. ನೋಡು, ನಾವು ಗಂಡಸರು ಹೊರಗಡೆ ಊರ್ ಮುಂದೆ ಹುಲಿ ಇರ್ಬೋದು, ಆದ್ರೆ ಮನೆ ಒಳಗೆ ಹೆಂಡತಿ ಮುಂದೆ ಒಂದೊಂದ್ಸರಿ ಇಲಿ ಆಗ್ಬೇಕಾಗತ್ತೆ ಅಲ್ವಾ? ಮಹಾದೇವ, ಬಟ್ಟೆ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ಯಾ? ಎಲ್ಲಾನು ಆಗದೆ, ಈಗಷ್ಟೇ ಗಾಡಿಲಿ ಇಟ್ಬಿಟ್ಟು ಬತ್ತಾಯಿನಿ. ಹುಷಾರಾಗಿ ಹೋಗ್ಬಿಟ್ ಬನ್ನಿ ಕಾವ್ಯ. ಸರಿ ಅಕ್ಕ. ಹಾ, ನಾವೇನು ಹೋಗಿದ್ ಬತ್ತೀವಿ. ಮಾದೇವ, ಗಾಡಿ ಸ್ವಲ್ಪ ನಿಧಾನಕ್ಕೆ ಓಡಿಸು. ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ ಅನ್ನೋದು ನೆನಪಲ್ಲಿರ್ಲಿ. ಆಯ್ತು 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 ಚಿಕ್ಕಪ್ಪ. ಅಮ್ಮ ಬರ್ತೀನಿ ಚಿಕ್ಕಪ್ಪ. ಮಹಾದೇವ, ಒಂದ್ ನಿಮಿಷ ಏನಮ್ಮ? ಹೇಳ್ತೀನಿ ಬಾರು.
ದೇವಾ ನಾನು ಹೇಳಿದೆಲ್ಲ ನಿನಗೆ ಚೆನ್ನಾಗಿ ನೆನಪಿದೆ ತಾನೆ? ಏನು ಹೇಳಿತಮ್ಮ? ಹಾ ಏನ್ ಹೇಳಿದ್ದ? ಯಾಕಮ್ಮ ಹೊಡಿತಾ ಇದ್ಯಾ? ಯಾಕ ಇದಕ್ಕೆ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತನಾದ್ರೂ ಹೇಳು. ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಅಲ್ಲ ಕೊಣ ಮಾದೇವ, ನಾನ್ ನಿನಗೆ ಗಿಣಿ ಹೇಳ್ದಂಗೆ ಹೇಳಿದ್ದೆ, ಆದ್ರೆ ಮರ್ತ್ಬಿಟ್ಯಾ? ಏನ್ನ? ನಾನು ಏನ್ ಹೇಳಿದ್ದೆ, ನೀನ್ ಮದ್ವೆಯಿಂದ ವಾಪಸ್ ಬರೋಷ್ಟಲ್ಲಿ ಕಾವ್ಯ ನಿನ್ನ ಇಷ್ಟಪಡೋಂಗಾಗ್ಬೇಕು. ಹೌದೌದು. ಹೌದೌದು, ವಾಪಸ್ ಬರೋಷ್ಟರಲ್ಲಿ ಅವಳು ನಿನ್ನ ಇಷ್ಟಪಡ್ಬೇಕು, ಇಲ್ಲ ಅಂದ್ರೆ ನಿನ್ ತಲೆ ತಾನೇ ಇಡುತ್ತೇನೆ. ಹೊಡಿಬೇಡ ಸುಮ್ಕಿರಮ್ಮ. ಅಲ್ಲ ಕಣಮ್ಮ, ಅವಳಿಗೆ ಒಂದೊಂದ್ಕಿತ ನನ್ನ ಮಗ ಕಂಡ್ರೇನೆ ಆಗಲ್ಲ. ಅಂಥದ್ರಲ್ಲಿ ಅವಳಿಗೆ ನಾನು ಇಷ್ಟ ಆಗಂಗೆ ಹೆಂಗಮ್ಮ ಮಾಡೋದು? ಅದು ಎಳ್ದಿನಲ್ಲಿ ಸವಾಲ್ ಕೊಡ್ಬೇಕು. ಯಾರನ್ನ ಇಂಥ ಸವಾಲ್ ಕೊಡ್ತಾರ? ಹಾ ಇದು ಸವಾಲಲ್ಲ, ಅದೇನೋ ಹೇಳ್ತಾರಲ್ಲ, ಏನು? ಆರ್ಡ್ರು. ನಾನು ನಿನಗೆ ಆರ್ಡ್ರ್ ಮಾಡ್ತಾ ಇದ್ದೇನೆ, ವಾಪಸ್ ಬರೋಷ್ಟಲ್ಲಿ ಕಾವ್ಯ ನಿನ್ನ ಇಷ್ಟಪಡ್ಬೇಕು ಅಷ್ಟೇ. ಆಗಕ್ಕಿಲ್ಲ ಹೋಗಮ್ಮ. ಇದ್ದಕ್ಕಿದ್ದಂಗೆ ಜಾದು ಮಾಡು ಅಂದ್ರೆ ಹೆಂಗ್ ಮಾಡೋದು? ನಾನು ನನ್ನ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಏನು ಏನಂತೆ? ಬರೀ ಪ್ರಯತ್ನ ಪಡ್ತೀಯ? ಬರೀ ಪ್ರಯತ್ನ ಪಡ್ತೀಯ? ಬಿಡಮ್ಮ, ನನ್ಗಿರೋದು ಎರಡೇ ಕಿವಿ. ನಮ್ಗೆ 4 ಕಿವಿ ಇರೋದ? ನೋಡು, ನಾನ್ ಹೇಳೋದೇನ್ ಮಾಡ್ತೀಯೋ ಗಿಲ್ವೋ? ಆಯ್ತಮ್ಮ, ಆಯ್ತು ಆಗ್ಲಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಬಿಡಮ್ಮ, ಬಿಡು. ಹಂಗ ದಾರಿಗೆ. ಸರಿ ಟೈಮ್ ಆಯ್ತು, ಹೊರಡಿ. ಕಾವ್ಯ ಬಾ. ನಡಿಯಮ್ಮ, ಹೊತ್ತಾಯ್ತು. ಬರ್ತೀನಿ. ಬಮ್ಮಿ ಹೋಗೋಣ. ಈ ಮಾದೇವ ಖುಷಿಯಾಗಿರೋದನ್ನ ನೋಡಿದ್ರೆ ನನ್ ಹೊಟ್ಟೆ ಉರ್ದು ಬೂದಿ ಆಗತ್ತೆ. ಇವರಿಬ್ರು ವಾಪಸ್ ಜೀವಂತವಾಗಿ ಮನೆಗ್ ಬರ್ಬಾರ್ದು. ನೋವಾಗ್ತಿದ್ಯಾ ಪ್ರೇಮ? ಏ ಇಲ್ಲಪ್ಪ ರಾಮ್, ಹಾಗಿದ್ರೆ ಇನ್ಮೇಲಿಂದ ನಾನು ಎಲ್ಲ ಕೆಲಸನೂ ಮಾಡ್ಬೋದಲ್ವಾ? ಯಪ್ಪ, ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡು ಏನ್ ಕೆಲಸ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಂಗೆ. ಹಾಗಾದ್ರೆ ಇವತ್ ನಾನು ನಿನಗೆ ಅಡ್ಗೆ ಮಾಡ್ಕೊಂಡು ಆಸ್ಪತ್ರೆಗೆ ತಗೊಂಡ್ ಬರ್ಲಾ? ಸರಿ. ಅಬ್ಬಾ, ಇವತ್ತು ಜೈಲಿಂದ ಬಿಡುಗಡೆ ಸಿಕ್ದಾಗಾಯ್ತು. ಇದೇನೋ ದೊಡ್ಡ ಬ್ಯಾಂಡೇಜ್ ಹಾಕೊಂಡು ಯಾವ ಕೆಲಸನೂ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದ್ರಲ್ಲಿ ನೀನ್ ಬೇರೆ ಊಟ ಮಾತ್ರ ನಿದ್ದೆ ಅಂತ ಆರ್ಡರ್ ಮಾಡಿದ್ದೆ, ಆದ್ರೆ ಈಗ ಅದೇನು ಇರಲ್ಲ. ಸರಿ, ಹೊರಡ್ತೀನಿ. ಬಾಯ್. ಬಾಯ್.